ಹಾಯ್ ಫ್ರೆಂಡ್ಸ್, ನಾನು ಸ್ವಲ್ಪ ಇಲ್ಲಿ ಊರಿಗೆ ಬಂದಿದ್ದೆ. ನಮ್ಮ ಮಾಮನೂರಿಗೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗೆ ನಮ್ಮ ಮಾಮ ಹೇಳಿದ, ಇಲ್ಲಿ ದೇವರು ಹಿರಿವಳಿಗೆ ಹೋಗತ್ತಂತೆ, ಅಂದರೆ ಕೃಷ್ಣಾ ನದಿಗೆ 5 ವರ್ಷಕ್ಕೊಮ್ಮೆ ಮಾತ್ರ ಹೋಗತ್ತಂತೆ. ತುಂಬ ಚೆನ್ನಾಗಾಗತ್ತೆ, ಹೋಗೋಣ ಅಂತ ಅಂದ. ಸರಿ, ನೋಡೇ ಬರೋಣ ಅಂತ ನಾನು ಮತ್ತು ನಮ್ಮ ಮಾಮ ಮತ್ತು ನಮ್ಮಣ್ಣ ಹೊರಟಿದ್ವಿ. ದಾರಿಲಿ ತುಂಬ ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ವಿ. ತಾಯಿ ನಿನ್ನ ಪಾದ ಹಿಡಿದು ಎದೆಯಲೇ ಜೈಕಾರ. ಇದೇನಪ್ಪ ರದ್ಕೋಗಿ ಬಂದೈತಿ, ಇನ್ನೂ ಬರ್ತಾ ಇಲ್ಲ ಅಂತ ದಾರಿಲಿ ತುಂಬ ಟೆನ್ಷನ್ ಆಗ್ತಾ ಇತ್ತು. ದಾರಿಲಿ ಹೋಯ್ತಾ ಇದ್ವಿ, ದಾರಿ ಸಾಕ್ತಾ ಇತ್ತು. ಅದೇ ರದ್ಕೋಗಿ ಬಂದೈತಿ ಇನ್ನೂ ಇಲ್ಲಪ್ಪ ಅಂತ ಇದ್ವಿ. ಕೃಷ್ಣನಿಗೆ ಮಾತ್ರ ನೋಡೋ ಕುತೂಹಲ ನನಗೆ ತುಂಬ ಇತ್ತು. ಸರಿ, ನೋಡೇ ಬರೋಣ ಅಂತ ಹೊರಟಿದ್ವಿ. ಇಲ್ಲಿ ಒಂದು ದಿನಕ್ಕೆ ಮುಂಚೆನೆ 30 ಟ್ರ್ಯಾಕ್ಟರ್, ಒಂದು 20 ಜೀಪ್ ಕೂಡ ಹೋಗಿದ್ವು. ತುಂಬ ಜನ ಹೋಗಿದ್ರು. ಊರಲ್ಲಿ ಯಾರು ಕಾಣ್ತಾ ಇರಲಿಲ್ಲ, ಎಲ್ಲರೂ ಕೂಡ ಹಿರೇವಳಿಗೆ ಹೋಗಿದ್ರು. ನಾವು ಕೂಡ ಹೋಗ್ಬೇಕಂತ ಹೊರಟಿದ್ವಿ. ದಾರಿಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಲೈಫ್ನಲ್ಲಿ ಯಾವತ್ತೂ ಕೂಡ ಆ ಥರ ಎಂಜಾಯ್ ಮಾಡಿರಲಿಲ್ಲ. ದೇವಿ ಭಕ್ತರನ್ನು ಕಾಯಮ್ಮ. ಮಳೆ ಬರುವಾಗಿದೆ. ಮಳೆ ಬಂದರೆ ಹೇಗಪ್ಪ ದೇವರೇ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಮಳೆ ಕೂಡ ಬರಲಿಲ್ಲ. ನಾನು ಮಾತ್ರ ಯಾವಾಗ ಹೋಗಿ ಅಮ್ಮನವ್ರ ದರ್ಶನ ಮಾಡ್ತೇನೋ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ದಾರಿಲಿ ರೀಲ್ಸ್ ಕೂಡ ಮಾಡಿದ್ವಿ. ಬೈಕ್ನಲ್ಲಿ ರೀಲ್ಸ್ ಕೂಡ ಚೆನ್ನಾಗಿ ಮೂಡಿ ಬಂತು. ಈಗ ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಬಸ್ ಸರ್ಕಲ್ ಬಂತು. ಬಸವೇಶ್ವರ ಸರ್ಕಲ್ ಬಂದಿದ್ದೀವಿ. ನಾವು ಇವಾಗ ಇಲ್ಲೇ ಎಡಗಡೆ ಟರ್ನ್ ಮಾಡಬೇಕು. ವರ್ಷಕ್ಕೊಮ್ಮೆ ಜಾತ್ರೆಯ ಮಾಡಿ. ಇದೇ ನೋಡಿ ಫ್ರೆಂಡ್ಸ್, ಕೃಷ್ಣಾ ನದಿ. ಇಲ್ಲೊಂದು ಬೋಟ್ ಕೂಡ ಇದೆ. ಬೈಕ್ ಸವಾರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಬೋಟ್ ಯೂಸ್ ಮಾಡ್ತಾರೆ. ಇವಾಗ ನೋಡಿ ಫ್ರೆಂಡ್ಸ್, ಬೋಟ್ ಹೀಗೆ ಫುಲ್ ಆಗ್ತದೆ ಅಂತ. ನೋಡಿದ್ರಲ್ವಾ ಫ್ರೆಂಡ್ಸ್, ಫುಲ್ ಆಯ್ತು. ಲಾಸ್ಟ್ ಒಂದು ಬೈಕ್ ಇರುತ್ತೆ. ಲೋ ಸ್ವಾಮಿ, ನಾನೊಬ್ಬ ಬರ್ತೀನಿ ಕಣಪ್ಪ, ನಿಂದ್ರು ಹೋಗಬೇಡ ಅಂತ ಈ ಬೈಕ್ನವರು ಕೈತಾ ಇದ್ದಾರೆ. ಪಾಪ ಹಂಗ ನೋಡಿ ಬೋಟ್ನವರು ಈಗ ತೆಗೆದುಕೊಂಡು ಹೋಗ್ತಾನೆ ಬೋಟ್ ಒಳಗೆ ಬೈಕ್ನ. ಸರಿ ಸರ್, ನಾನು ತೆಗೆದುಕೊಂಡು ಹೋಗ್ತೀನಿ, ನಿಮಗೆ ಬರಲ್ಲ ಅದು. ತಗೊಂಡು ಬಂದ. ನಮ್ಮದು ಮನೆಯಲ್ಲಿ ಸ್ನಾನ ಮುಗಿದಿತ್ತು. ಆದರೂ ಕೂಡ ದೇವ್ರಿಗೆ ಹೋಗ್ಬೇಕಲ್ವಾ, ಮತ್ತೊಮ್ಮೆ ಸ್ನಾನ ಮಾಡಿ ದೇವರಿಗೆ ಹೋದ್ರಾಯ್ತು ಅಂತ ಮತ್ತೆ ಸ್ನಾನ ಮಾಡಲು ಬಟ್ಟೆಯನ್ನು ತೆಗಿತಾ ಇದ್ವಿ. ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಅಮ್ಮನವ್ರ ದರ್ಶನ ಬೇಗ ಪಡಿಬೇಕು ಅಂತ ಬೇಗ ಸ್ನಾನ ಮಾಡಿದ್ವಿ. ಸ್ನಾನ ಕೂಡ ಮುಗಿತು ಅಂತ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಬಟ್ಟೆ ಎಲ್ಲ ಹಾಕೊಂಡು ಬನ್ನಿ ಫ್ರೆಂಡ್ಸ್, ಅಮ್ಮನವ್ರ ದರ್ಶನ ಮಾಡೋಣ. ದರ್ಶನ ಕೂಡ ಚೆನ್ನಾಗಾಯಿತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಗೆ ನಿಮಗೆ ಎಲ್ಲ ಟ್ರ್ಯಾಕ್ಟರ್ ಬಂದಿದ್ದಾವ ಅಂತ, ಅವೇ ಟ್ರ್ಯಾಕ್ಟರ್ ಫ್ರೆಂಡ್ಸ್ ಇವು. ಅವರು ಕೂಡ ಗಾಡಿಗಳನ್ನ ತೊಳಿತಾ ಇದ್ದಾರೆ. ಕೈ ಮುಗಿದು ವರವ ಬೇಡುವೆ ನಿನಗಿಂದು, ಹಣೆಯಲೆ ಕುಂಕುಮ ಹಚ್ಚಿ ಕರ್ಪೂರದಾರತಿ ಬೆಳಗಿ ವಾಲ್ಮೀಯ ಅಮಾವಾಸ್ಯೆಗೆ ನಿನ್ನ ಜಾತ್ರೆಯ ಮಾಡುವರು. ನಮಗೂ ಕೂಡ ಅಮ್ಮನವ್ರ ದರ್ಶನ ತುಂಬಾ ಭರ್ಜರಿಯಾಗಾಯಿತು ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.